ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ. ನವೀನ್ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಕ್ಕೆ ದಿನಾಂಕ ಫಿಕ್ಸ್ ಆಯಿತು. ಈ ದಿನಾಂಕದಂದು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯರಿಗೆ ಉಚಿತ 2,000 ಹಣ ಏನೆಲ್ಲ ಪೆಂಡಿಂಗ್ ಇತ್ತು ಅದೆಲ್ಲದೂ ಕೂಡ ಖಾತೆಗಳಿಗೆ ಜಮಾ ಆಗ್ತಾ ಹೋಗುತ್ತೆ. ಸೊ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗುತ್ತೆ, ಹಾಗೇನೆ ಯಾವ ಕಂತಿನ ಹಣ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಹಾಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ತಪ್ಪದೆ ಈ ಕೆಲಸವನ್ನ ನೀವು ಮಾಡಲೇಬೇಕಾಗತ್ತೆ. ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಇರೋರೆಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತ ಬೇರೆ ಬೇರೆ ಸವಲತ್ತುಗಳು ಸಿಗ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಅರ್ಧಂಬರ್ಧ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಹಣವನ್ನ ಪಡ್ಕೊಂತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅನ್ನೋದು 100% ನಿಜ. ಆದ್ರೆ ಸರಿಯಾದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅಂತಾನೆ ಹೇಳ್ಬೋದು. ಸೊ ಈಗ ನೋಡೋದಾದ್ರೆ ಗೃಹಲಕ್ಷ್ಮಿ ಅನ್ನೋದು ಯೋಜನೆ ಅಡಿ ಕೋಟ್ಯಾಂತರ ಜನ ಮಹಿಳೆಯರು ಏನು ಹಣವನ್ನ ಪಡ್ಕೊಂತಾ ಇದಾರ, ಕರೆಕ್ಟ್ ಟೈಮಿಗೆ ಹಣ ಸಿಗ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಒಂದ್ ತಿಂಗಳು ಬಂದ್ರೆ ಇನ್ನೊಂದ್ ತಿಂಗಳು ಬರ್ತಾ ಇಲ್ಲ, ಇನ್ನೊಂದ್ ತಿಂಗಳು ಬಂದ್ರೆ ಮತ್ತೊಂದ್ ತಿಂಗಳು ಹಣವನ್ನ ಸರ್ಕಾರನೇ ಹಣವನ್ನ ಹಾಕೋದು ಸ್ಟಾಪ್ ಮಾಡಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಇಲ್ವಾ, ಅಥವಾ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡುತ್ತೆ ಅಂತ ಇದನ್ನೊಂದಿಷ್ಟು ಊಹಾಪೋಹಗಳನ್ನು ಹುಟ್ಟೋಸೋರ ಮಧ್ಯ ಸೊ ಇದು ಹಣ ಹಾಕ್ತಾರಾ ಇಲ್ಲ ಅನ್ನೋ ಕೂಡ ಒಂದು ಡೌಟ್ ಇದೆ. ಈ ಹಿಂದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಹಣವನ್ನ ಹಾಕ್ಬಿಡ್ತೀವಿ ಅಂತ, ಆದ್ರೆ ಯಾವುದೇ ರೀತಿಯಾಗಿ ಹಣವನ್ನ ಅವರು ಹಾಕಿಲ್ಲ ಅಂತಾನೆ ಹೇಳ್ಬೋದು. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂದ್ರೆ 2026ನೇ ಇಸ್ವಿಗೆ ಕಾಲಿಟ್ಟಿದ್ದೀವಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ, ಹಾಗೆ ವಿಡಿಯೋ ನೋಡ್ತಾ ಇರೋರಿಗೆ ಪ್ರತಿಯೊಬ್ರು ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಿದ್ದೀನಿ. ಸೊ ನೀವೆಲ್ಲರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಈಗ ಹಣದ ವಿಚಾರಕ್ಕೆ ಬರೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಹಣ ಬಂದೇ ಬಿಡ್ತಿರುತ್ತೆ, ಹಾಕೇ ಬಿಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಆದ್ರೆ ಅವರು ಹೇಳಿದಂತೆ ನಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಹಣವನ್ನ ಸರಿಯಾದ ಟೈಮಿಗೆ ಇನ್ನೂ ಕೂಡ ವಜಾ ಮಾಡಿಲ್ಲ. ಇದರಿಂದ ಸಾಕಷ್ಟು ಜನ ಒಂದಿಷ್ಟು ಮಾತು ವಿರೋಧಗಳು ಎಲ್ಲ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದರ ನಡುವೆ ನೋಡಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತೀವಿ ಅಂತ ಹೇಳಿ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಏನು ನಿಮ್ಗೆ 25-26ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಿತ್ತು, ಪೆಂಡಿಂಗ್ ಇತ್ತು, ಈ ಹಣವನ್ನ ಈಗ ನಾಳೆಯಿಂದ ಗೃಹಲಕ್ಷ್ಮಿಯರಿಗೆ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಸೊ ಇಲ್ಲಿ ನಿಮ್ಗೆ 24ನೇ ಕಂತಿನ ಹಣ ಬರ್ದೇ ಇದ್ದವ್ರು 24 ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ನನ್ನ ವಿಡಿಯೋನ ನೋಡ್ತಾ ಇರೋರು ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಣ ಬಂದಿದ್ರೆ 24ನೇ ಕಂತಿದ್ದು ಎಸ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂತ ನೋ ಅಂತ ಕಮೆಂಟ್ ಮಾಡಿ, ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಸಾಕಷ್ಟು ಕೋಟ್ಯಾಂತರ ಜನ ಮಹಿಳೆಯರಿಗೆ ಆಲ್ರೆಡಿ 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಕೆಲವರಿಗೆ 25ನೇ ಕಂತಿನ ಹಣವು ಕೂಡ ಸಿಕ್ಕಿದೆ. ತುಂಬಾ ಜನ ಕೇಳ್ತಿದ್ರೆ ಇಲ್ಲ ಮೇಡಮ್ ಬಿಡುಗಡೆ ಆಗಿಲ್ಲ, ಸುಳ್ಳು ಅಂತ. ಸುಳ್ಳು ಹೇಳಿ ನನಗೇನು ಸಿಗಲ್ಲ. ಸೊ ನೀವು ಅದು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ ಅಂದ್ರೆ ಸೊ ನಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತೇ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಆದ್ರೆ ಎಲ್ಲರಿಗೂ ಬಂದಿಲ್ಲ ಅಷ್ಟೇ. ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಬಂದ್ಬಿಟ್ಟಿದೆ, ನೀವು ಇಲ್ಲ, ನೀವು ಹೇಳ್ತಿಲ್ಲ ಅಂತ ನೀವು ಅದ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಹಣವನ್ನ ಬಿಡುಗಡೆ ಮಾಡಿದರೆ ಬಟ್ ನಿಮ್ ಖಾತೆಗೆ ಬಂದಿಲ್ಲ. ಬರ್ದೇ ಇದ್ದವರಿಗೆ ನಾನು ಹೇಳ್ತಾ ಇರೋದು, ಆಲ್ರೆಡಿ ಹಣ ಬರ್ದೇ ಇದ್ದವರಿಗೆ ನಾಳೆಯಿಂದ ಖಾತೆಗೆ ಜಮಾ ಆಗಕ್ಕೆ ಹೋಗುತ್ತೆ.
ಸೊ ಇದು ಬಹಳ ಮುಖ್ಯವಾದ ಮಾಹಿತಿ. ಹಾಗೇನೆ ಆಧಾರ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರುವಂತ ಒಂದು ಬಿಗ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಸೊ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿತ್ತು, ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಇದ್ರ ಬಗ್ಗೆ ತುಂಬಾ ಜನ ಕೇರ್ಲೆಸ್, ಏನೂ ಆಗಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಆಧಾರ್ ಕಾರ್ಡ್ ಇದ್ರೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಮಾಡಿಸಿ. 10 ವರ್ಷಗಳಾಗಿದ್ರೆ, ನೀವೀಗ ಆಧಾರ್ ಕಾರ್ಡ್ನ 2001ನೇ ಇಸ್ವಿಲ್ ಮಾಡಿಸಿದ್ದೀರಿ ಅಂದರೆ 2011ಕ್ಕೆ 10 ವರ್ಷ ಆಗೋಗ್ಬಿಡುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡನ್ನು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರ್ ಒನ್ನೋ ಅಥವಾ ಗ್ರಾಮ್ ಒನ್ನೋ ಅಥವಾ ನಿಮ್ಮ ಆಧಾರ್ ಸೆಂಟರ್ ಕೇಂದ್ರಗಳೇನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಬೇಕಾಗತ್ತೆ. ರಿನಿವಲ್ ಮಾಡಿಸ್ಬೇಕಾಗಬೇಕಾದ್ರೆ ಏನು ತೊಗೊಂಡು ಹೋಗ್ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋ, ಅಂದರೆ ಆಧಾರ್ ಕಾರ್ಡ್ ಇರುತ್ತಲ್ಲ ಆಧಾರ್ ಕಾರ್ಡು ಜೊತೆಗೆ ನಿಮ್ಮ ರೇಷನ್ದು ಅಥವಾ ವೋಟರ್ ಐ ಡಿದೋ ಯಾವುದೋ ಅಥವಾ ಒಂದು ಫೋಟೋವನ್ನು ಪ್ರೂಫ್ ತೊಗೊಂಡು ಹೋದರೆ ಆಯಿತು. ಅಥವಾ ಕರೆಂಟ್ ಬಿಲ್ಲು ಈ ಥರ ಒಂದು ತೊಗೊಂಡು ಹೋದ್ರೆ ಸಾಕು, ಅವರು ರಿನಿವಲ್ ಮಾಡಿಕೊಡ್ತಾರೆ. ಕೆಲವೊಂದು ಕಡೆಯಲ್ಲಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಕೆಲವೊಂದು ಕಡೆಯಲ್ಲಿ 75 ರೂಪಾಯಿ ಥರ ಚಾರ್ಜಸ್ ಮಾಡ್ತಾರೆ. ಕೆಲವೊಂದು ಊರಲ್ಲಿ ಒಂದೊಂದು ರೀತಿ ಇರುತ್ತೆ, ಕೆಲವರು ಫ್ರೀಯಾಗಿ ಕೂಡ ಮಾಡ್ಕೊಡ್ಬೋದು, ಏನೋ ಖಂಡಿತ ಗೊತ್ತಿಲ್ಲ. ಸೊ ನನಗೆ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರಲ್ಲಿ 75 ರೂಪಾಯಿ ಥರ ಚಾರ್ಜಸ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅಡ್ರೆಸ್ ಚೇಂಜಸ್ ಇದ್ದರೆ ಅಡ್ರೆಸ್ ಚೇಂಜಸ್ ಮಾಡಿಸಿ, ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಚೇಂಜ್ ಆಗಿದೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಿ, ಅಥವಾ ನಿಮ್ಮ ಬಯೋಮೆಟ್ರಿಕ್ ಕೂಡ ಚೇಂಜಸ್ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಚೇಂಜಸ್ ಮಾಡಿಸಿ. ಮುಂದೆ ಒಂದಿನ ನಿಮಗೆ ರೇಷನ್ ಕಾರ್ಡಿಗೋ ಅಥವಾ ಗೃಹಲಕ್ಷ್ಮಿ ಯೋಜನೆಗೋ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಕೆಲಸಕ್ಕಾಗಕ್ಕೋ ಅಥವಾ ಬೇರೆ ಬೇರೆಗೆ ಖಂಡಿತ ಸಮಸ್ಯೆ ಆಗ್ಬೋದು, ವೀಸೋ ಪಾಸ್ಪೋರ್ಟಿಗೆಲ್ಲ. ಸೊ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ. 10 ವರ್ಷ ಆಗಿದೆ, ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ತುಂಬ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತೀರಾ, ಅಯ್ಯೋ ಏನು ನೀವು ಹೇಳದ್ನೇ ಹೇಳ್ತೀರಾ, ಇದೆಲ್ಲ ಸುಳ್ಳು ಮಾಹಿತಿ ಅಂತ. ಆದಾಗಲೇ ಕೂಡ ಗೊತ್ತಾಗುತ್ತೆ, ಯಾಕಂದರೆ ಈಗ ಫ್ರೀ ಆಗಿದೆ ರಿನಿವಲ್ ಮಾಡ್ಸೋಕ್ಕೆ. ಮುಂದೆ ಖಂಡಿತ ನಿಮಗೆ ಚಾರ್ಜಸ್ ಕೂಡ ಅಪ್ಲೈ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ನಾನು ಹೇಳ್ತಾ ಇರುವಂಥದ್ದು ಇದು ಬಹಳ ಮುಖ್ಯವಾದ ವಿಷಯ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿದರೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀವಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.